ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ಬ್ಲಾಗ್ನ ತುಂಬ ದಿನ ಆದಮೇಲೆ ಮಾಡ್ತಿದ್ದೀನಿ. ಸೊ ರೀಸನ್ ಏನಪ್ಪ ಇವತ್ತು ಮಾಡ್ತಿರೋದಕ್ಕೆ ಏನು ಅಂದರೆ, ತುಂಬ ಬೋರ್ ಆಗ್ತಿತ್ತು ಪಿ ಜಿನಲ್ಲಿ. ನಾವು ಒಂದು ಅರೌಂಡ್ 4 ಜನ ಬೇಗೂರು ಫೋರ್ಟ್ಗೆ ಹೋಗ್ಬಿಟ್ಟಿದ್ದೀವಿ. ಸೊ ಏನು ಅಪ್ಡೇಟು ನಿಮ್ಗೆ ಗೊತ್ತಾಗುತ್ತೆ ಬರ್ತಾ ಯಾವ ರೀತಿ ಫನ್ ಮಾಡ್ತೀವಿ ದಿನ ಇಡೀ ನಿಮ್ಗೆ ಗೊತ್ತಾಗುತ್ತೆ. ಫ್ರೆಂಡ್ಸ್ಗೂ ನಾವೆಲ್ಲ ಹೋಗ್ತಿದ್ದೀವಿ ಎಲ್ಲಿಗೆ? ಫೋರ್ಟ್ ನೋಡಕ್ಕೆ. ಫೋರ್ಟ್ ನೋಡಿ ಗಾಯ್ಸ್, 2 ಜನ ಹೊರಟಿದ್ದೀವಿ. ಇವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಲಾಸ್ಟ್ ಮೂಮೆಂಟ್ಗೆ ಹಾಕೊಂಡಿದ್ದೀವಿ ಲೋಕೇಶ್ವರಿ ಅವ್ರನ್ನ. ಹಾಂ ಸರ್, ಆರೆಂಜ್ ಇದ್ದೀರಾ? ಆರೆಂಜ್ ತಗೊಳ್ಳಿ. ಎಲ್ಲಿ ಅಂಕಲ್ ಆರೆಂಜ್ ಕೊಟ್ಟಿದ್ದಾರೆ. ನಮ್ಮ ದರ್ಶನ್ ಆರೆಂಜ್ ಸುಲಿತಾ ಇದ್ದಾನೆ. ಆರೆಂಜ್ ತಿಂತಾ ಇದ್ದಾನೆ ದರ್ಶನ್. ಏನಾದ್ರು ಮಾತಾಡ್ತಾರೆ ಲೋಕೇಶ್ವರಿ. ಏನಾದ್ರು ಇವತ್ತು ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗ್ತಾ ಇದ್ದೀವಿ. ಲೋಕೇಶ್ವರಿ ಬಂದಿದ್ದಾರೆ. ನಾವು ಎಲ್ಲಿ ಕುಂತಿದ್ದೀವಿ ಅಂದರೆ, ನನಗೆ ಯಾವುದೋ ಸ್ಪಂಜ್ ಥರ ಇದೆ, ಅದು ಗೊತ್ತಿಲ್ಲ. ಅದು ಎಲ್ಲ ಕಡೆಯಿಂದ ಸ್ಪಂಜು, ವೆಂಟಿಲೇಷನ್, ಫುಲ್ ಬಾಡಿ ಮಸಾಜ್ ಗೈಸ್, ಕಾಲಿಂದ ಬೆಂದೋಳು. ಇದ್ರೆ ಏನು ಇದ್ರೆ ನೆಮ್ಮದಿ ಆಗಿರ್ಬೇಕು ಗೈಸ್. ಇದ್ರೆ ನೆಮ್ಮದಿ ಆಗಿರ್ಬೇಕು. ಡ್ಯಾಡಿ ಈಸ್ ಹೋಮ್. ಮತ್ತೆ ಪಾಪ ಮದುವೆಗೆ ಅಂತ ಹುಡುಗ ಕರೆದಿದ್ದ. ಮದುವೆಗೆ ಹೋಗ್ತಿದ್ದೀನಿ ಗೈಸ್. ಎಲ್ಲಿ ಹೆಂಗೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ. ನಮ್ಮ ಅಕ್ಕನ ಮದುವೆ ಆಗ್ದಲೆ ಯಾವತ್ತು ನಮ್ಮ ಅಕ್ಕನ ಮದುವೆ ಆಗ್ದಲೆ ನಾನು ಆಗಲ್ಲ ಗೈಸ್. ಫಸ್ಟ್ ಅಕ್ಕ ಪಾಪ ಗೈಸ್, ಅವ್ರ ಫ್ರೆಂಡ್ ಎಲ್ಲ ಬರ್ತೀನಿ ಅಂದ್ರತ್ತೆ ಮದುವೆಗೆ. ಎಂಡ್ ಮೂಮೆಂಟಿಗೆ ಕೈ ಕೊಟ್ಟಿದ್ದಾರೆ. ಅಣ್ಣಂಗೆ ಏನು ಮಾಡಬೇಕು ಅಂತ ನಡ್ಕೊಂಡು ಹೋಗ್ತಾ ಗರ್ಲ್ ಫ್ರೆಂಡೇ ಸರ್ ಮದುವೆ. ಹೆಂಗೆ ಹೋಗೋದು ಗೊತ್ತಿಸ್ತಾ ಇಲ್ಲ ಪಾಪ ಅವ್ರಿಗೆ. ಗೈಸ್ ಬೇಗೂರು ಲೇಕ್ ನೋಡಿ ಗೈಸ್, ಇಲ್ಲಿ ಯಾರೋ ಒಬ್ರು ಹೆಂಗ್ ನೋಡ್ತಾ ಇದ್ದಾರೆ ಅಂತ. ಇನ್ನೋಸೆಂಟ್ ಫೇಸ್, ಬಟ್ ಇನ್ನೋಸೆಂಟ್ ಅಲ್ಲ ಗೈಸ್. ಕಮೆಂಟ್ ಮಾಡಿ ಗೈಸ್, ಇದು ಯಾವ ಕಟಿಂಗ್ ಅಂತ. ಇದು ನಾವು ಪುನೀತ್ ರಾಜ್ಕುಮಾರ್ದು ಮೌರ್ಯ ಫಿಲಮ್ ಅಲ್ಲಿ ಒಂದು ಕಟಿಂಗ್ ನೋಡಿದ್ದು, ಸೇಮ್ ಮೌರ್ಯ ಕಟಿಂಗ್. ಮೌರ್ಯ ನಾವು ಹೋಗಿಲ್ಲ ಅಂಕಲ್. ಹಲೋ ಗೈಸ್, ಸಂಜೆ ವಿಡಿಯೋದಲ್ಲಿ ಒಂದು ಲೊಕೇಶನ್ ನೋಡಿದ್ದು, ಎಲೆಕ್ಟ್ರಾನಿಕ್ ಸಿಟಿ ನಿಯರ್ ಬೈ ಪ್ಲೇಸಲ್ಲಿ ಒಂದು ಇಲ್ಲೆಲ್ಲ ಪೋರ್ಟ್ ಇದೆ, ಕೋಟೆ ಇದೆ ಅಂತ. ಬಟ್ ಇಲ್ಲಿ ಬಂದು ನೋಡ್ತಾ ಇದ್ದೀವಿ ಗೈಸ್, ಇಲ್ಲೇ ಎಲ್ಲ ಒಂದು ನೋಡ್ತಿದ್ದೀವಿ ಗೈಸ್, ಕೋಟೆನೇ ಇಲ್ಲ, ಎಲ್ಲ ಸುಟ್ಟೋಗ್ಬಿಟ್ಟಿದೆ, ಕಾಣಿಸ್ತಾನೆ ಇಲ್ಲ ಗೈಸ್. ಗಾಯ್ಸ್ ಏನಾಗಿದೆ ಅಂದ್ರೆ, ನಿನ್ನೆ ಗೂಗಲ್ ಅಲ್ಲಿ ನೋಡಿದಾನೆ ಫೋರ್ಟ್ ಇದ್ದಿದ್ದು ಎಲ್ಲ ಸುಟ್ಟೋಗ್ಬಿಟ್ಟಿದೆ, ಎಲ್ಲ ಸುಟ್ಟು ಕರ್ಕಲಾಗಿದೆ ಗಾಯ್ಸ್. ಕೋಟೆ ಅಂತೆ, ಕೋಟೆ ಎಲ್ಲ ವಿಕೆಟ್ ಎಲ್ಲ ಇಟ್ಟಿದ್ದಾರೆ ಕಣ. ಯಾವ ಜಾಗ ಕರ್ಕೊಂಡ್ ಬಂದಿದೆ ಲೋಫರ್? ಇದೆಲ್ಲ ಆಗಿನ ಕಾಲದಲ್ಲಿ ಯುದ್ಧ ಎಲ್ಲ ಯುದ್ಧ ನೀನ್ ಮಾಡಿರ್ಬೇಕಷ್ಟೇ ನೀನ್ ಲೋಫರ್. ಅಯ್ಯೋ, ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ. ನಿಜವಾಗ್ಲು ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಈ ದೇವಸ್ಥಾನಕ್ಕೆ ಲೋಕೇಶ್ವರಿ ಅವ್ರದ್ದು ಒಂದು ಡಿಸಾಸ್ಟರ್ ಆಗಿದೆ. ಏನು ಅಂದರೆ, ಪಾಪ ಟೀ ಕುಡಿಯೋಕೆ ಅಂತ ಕರ್ಕೊಂಬಂದು ಮಲಗೆದ್ದು ಬಂದಿದ್ರು, ಹಂಗೆ ಕರ್ಕೊಂಬಂದಿದ್ದೀವಿ. ಗ್ಲೋ ಇದೆ. ಅವ್ರಿಗೂ ಬೇಜಾರು ಗೈಸ್. ಮಂಗ್ಳೂರವ್ರು ಮಂಗ್ಳೂರ್ಗೆ ಹೋಗಿದ್ದಾರೆ, ಇವ್ರು ತುಮಕೂರವರು. ಪಾಪ ಅವ್ರ ಪರ್ಚೇಸ್ರು ಅವ್ರು ಮಂಗ್ಳೂರಲ್ಲಿ ಇದಾರಂತೆ. ಇಷ್ಟು ಗೂಗಲಲ್ಲಿ ತೆಗೆದು ನಿಮ್ಗೆಲ್ಲ ಟೀಚ್ ಮಾಡಕ್ಕೆ ಹೊರಟಿದ್ದಾನೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಈ ಪ್ಲೇಸ್ ಬಗ್ಗೆ ನಂಗೆ ಅಷ್ಟಾಗಿ ಗೊತ್ತಿಲ್ಲ, ಬಟ್ ಗೂಗಲಲ್ಲಿ ಏನಂತ ತೋರಿಸ್ತಿದೆ ಅಂದರೆ, ಇದು 1000 ಇಂದ ಜಾಸ್ತಿ 1000 ಇಯರ್ಸ್ ಗೈಸ್. ಈ ಕೋಟೆಯಲ್ಲಿ ಏನ್ ನೋಡ್ತಿದ್ರಲ್ಲ, ಇಲ್ಲೆಲ್ಲೂ ಕೋಟೆ ಇಲ್ಲ, ಬಟ್ ಮುಂದೆ ಅವಾಗ ಕೋಟೆ ಇತ್ತು. ಜಾಗ ನೋಡಿ ಗೈಸ್, ಕ್ರಿಕೆಟ್ ನಾವು ಕೊಟ್ಟಿರೋ ದೇಶ ಇದು. ಕ್ರಿಕೆಟ್ ಆಡ್ಬೋದು. ಈ ಮಿನಿ ಟೂರ್ನಮೆಂಟ್ಸ್ ಎಲ್ಲ ಇದ್ದಿದ್ರೆ ಇಲ್ಲೇ ಕ್ಲೀನಾಗಿ ಒಂದು ಶಾರ್ಟ್ ಬೌಂಡ್ರಿ ಮ್ಯಾಚಸ್ ಎಲ್ಲ ಇಟ್ಕೋಬೋದು.
ಮುಂದೆ ಸ್ಥಳ ಬಗ್ಗೆ ತಿಳ್ಕೊಳ್ಳೋದ್ರೆ ಇದು ಗಂಗಾ ವಂಶಸ್ಥರು ಏನಿರ್ತಾರೆ ಆ ಡೆಸ್ಟಿನಿಯಲ್ಲಿ ಇತ್ತು. ಅದಾದ್ಮೇಲೆ ಚೋಳರು, ವಿಜಯನಗರದವರು ಎಲ್ಲರೂ ಇಲ್ಲಿ ರೂಲ್ ಮಾಡಿರ್ತಾರೆ. ಏನು ಅಂದ್ರೆ ಈ ಜಾಗದಲ್ಲಿ ಫೈಟ್ ಕೂಡ ಆಗಿದೆ. ಯಾರ ನಡುವೆ ಫೈಟ್ ಆಗಿದ್ದು? ಚೋಳರು, ಗಂಗರು ಮತ್ತೆ ಈ ಸ್ಪಾಟ್ ಅಲ್ಲಿ ವಾರು ಆಗಿದೆ ಅಂತ ಗೈಸ್. ಅವಾಗ ಗಂಗಾ ಸೈಡ್ ನೊಳಂಬಾಸ್ ಚೆನ್ನಾಗಿದೆ ಜಾಗ. ಚಿಕ್ಕದಿದ್ರೆ ಯುದ್ಧ ಚೆನ್ನಾಗಿ ಮಾಡೋದು ಅಂತ ಗೈಸ್. ಗೈಸ್ ದೇವಸ್ಥಾನ ಇದೆ, ದೇವಸ್ಥಾನ ಒಂದು ದರ್ಶನ ಮಾಡ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಬೇಗೂರ್ ಲೇಕ್ಗೆ ಹೋಗ್ತೀವಿ ಗೈಸ್. ಹೋಗಿ ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಒಂದು 2-3 ಜಾಗಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಹಾಕಿದ್ವಿ ಇವತ್ತು. ಹೌದಾ ಇಲ್ಲ ಲೋಕೇಶ್ವರಿ? ಲೋಕೇಶ್ವರಿ ಅವರು 3 ಗಂಟೆ ಸುಮಾರು ಜಯನಗರಕ್ಕೆ ಹೋಗ್ಬೇಕಂತೆ. ಸೊ ಡೌಟ್ ಇದೆ ಗೈಸ್, ಅದೆಲ್ಲ ಆಗಲ್ಲ. ಹೇಳೋ ಲೋಪರು, ನೀನ್ ಹೇಳೋ ನಾನೇನು ಹೇಳಿ ಕಟ್ ಮಾಡೋದ ಗೈಸ್. ತುಂಬಾನೇ ಡಿಸಪಾಯಿಂಟ್ ಏನಂದ್ರೆ ಇಲ್ಲಿ ಕೋಟೆ ಇತ್ತು, ಬಟ್ ಎಲ್ಲ ಕೆಡಬಿಟ್ಟಿದ್ದಾರೆ, ಏನೇನು ಇಲ್ಲ. ರಾಂಗ್ ಸರ್ಚ್ ಮಾಡಿದ್ದಾರೆ ಅನ್ಸುತ್ತೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ಬೆಂಗಳೂರಿನ ತಿಳ್ಕೊಂಡಿದ್ದಾರೆ ನೋಡಿ ಗೈಸ್. ಬೇಗೂರಲ್ಲೂ ರಿಲೇಷನ್ ಇದ್ರಂತೆ. ಒಂದೊಂದೊಂದು ಕಾಲದಲ್ಲಿ ಬೇಗೂರಲ್ಲಿ ಅವಳು PG ಕೆಲಸ ಮಾಡ್ತಿದ್ದಂತೆ ಗೈಸ್, ಕಸ ಹೊಡಿತಾ. ಅಲ್ಲ, ನನಗೇನ್ ಅನ್ಸುತ್ತೆ ಅಂದ್ರೆ ಆಗಿನ ಕಾಲದಲ್ಲಿ ಒನಕೆ ಓಬವ್ವ ಚಿತ್ರದುರ್ಗ ಕೋಟೆನ ಹೆಂಗ್ ಆಳಿದ್ರು, ಬೇಗೂರು ಆ ರೀತಿ ಬೇಗೂರು ಕೋಟೆನ ನಮ್ಮ ಲೋಕೇಶ್ವರಿ ಅವ್ರು ಏನಕ್ಕೆ ಆಳಿರಬಾರ್ದು. ಇವಳಿಂದಲೇ ಕೋಟೆ ಹಾಳಾಗೋಗಿರೋದು ಗೈಸ್, ಇಲ್ಲಾಂದ್ರೆ ಚೆನ್ನಾಗಿರ್ತಿತ್ತು. ನಮ್ ಡೀಸೆಂಟ್ ಗಾಯ್ ನೋಡಿ ಗೈಸ್. ರವಿ ಕಾಣದನ್ನು ಲೋಕಿ ಕಂಡಳು. ಇದೆಯಲ್ಲೋ ಅಲ್ಲೇನೋ ಗ್ರೀನ್ರಿ ಇದೆಯಲ್ಲ, ಅದ್ರ ಹೋಗಿ ಬರೋಣ. ಏನದು? ಬರ್ರಿ ಇಲ್ಲಿ ಹೋಗಿ ಬರೋಣ. ಸಮಥಿಂಗ್ ಈಸ್ ಅಟ್ರಾಕ್ಟಿಂಗ್. ನೋಡುವ ಏನು ಅಂತ. Something is there guys, don't know what is that. ಪ್ರೇಮ್ಗೆ ನಾಚಿಕೆ ಆಗುತ್ತಂತೆ ಕ್ಯಾಮ್ರಾ ಮುಂದೆ ಬರಕ್ಕೆ, ಅದು ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ಗೈಸ್. ಒಂದ್ಸಲ ನೋಡಿ ಗೈಸ್, ಇವನ್ನ ತುಂಬಾ ಇಂಟ್ರೋವರ್ಟ್ ಇದ್ದಾನೆ. ಇಂಟ್ರೋವರ್ಟ್ ಪ್ರೇಮ್. ಯಾ ಇಂಟ್ರೋವರ್ಟ್ ಗೈಸ್? ಅಲ್ಲಿ ರೂಮಲ್ಲಿ ನೋಡ್ಬೇಕು ಇಂಟ್ರೋವರ್ಟ್. ಎಕ್ಸ್ಟ್ರಾ ಅಯ್ಯೋ, ಹೊರಗಡೆ ನೋಡ್ಬೇಕು ಗೈಸ್. ಅಲ್ಲಿ PG ನಲ್ಲಿ ಇವಂದೇ ಅವಳಿ, ನಾವು ತಣ್ಣ ಕೂತಿರ್ತೀವಿ. ಈ ಕ್ಯಾಮ್ರಾದಲ್ಲಿ ಸಹಜ. ಅದೇ ಏನೋ ಹೇಳ್ತಿರಲ್ಲ ಗೈಸ್, ಎಲ್ಲರ ಮನೆಗೂ ಎಲ್ಲಾ ಮನೆಗೂ CCTV ಇಟ್ಟು ನೋಡಿ. ಅಲ್ಲ, ಮದುವೆ ಆಗ್ಬೇಕಾದ್ರೆ ಕ್ಯಾಮ್ರಾಮನಿಗೆ ಏನ್ ಹೇಳ್ತೀಯ? ಸೈಡಿಗೆ ಹೋಗ್ಬಿಡಪ್ಪ ಅಂತೀಯ ಗೈಸ್. ಯಾರೋ ತಿಳಿದವ್ರು ಹೇಳಿದಾರೆ ಎಲ್ಲರ ಮನೆಗೂ CCTV ಇಟ್ಟು ನೋಡಿ ಸಾಧ್ಯ ಯಾರಿಲ್ಲ ಅಂತ. ಇವನ್ಗೆ CCTV ಇಟ್ಟರೆ ಗೊತ್ತಾಗೋದು ಇವನ್ ಎಷ್ಟು ಒಳ್ಳೆಯವನು ಅಂತ. ಏನಂತ? ರೂಮಲ್ಲಿ ಒಂದು ಸೌಂಡ್ ಕಮ್ಮಿ, ಇದು ಜಾಸ್ತಿ ಅಂತ. ಒಂದು ಏನು ಕಮ್ಮಿ ಜಾಸ್ತಿ? ಬೇಗೂರು ಲೇಕ್ ಕಾಣ್ತಿದೆ, ಬಟ್ ಏನೋ ಗೇಟ್ ಕಾಣ್ತಾ ಇಲ್ಲ. ಗೇಟ್ ಇದೆ ಗೈಸ್, ಇಲ್ಲಿ ಚಿಕ್ಕದೊಂದು ಗೇಟ್. ನಾನೇ ಓಪನ್ ಮಾಡಿದ್ದು. ಹೋಗಿ ಲೋಕೇಶ್ವರಿ ಹೋಗ್ಲಿ. ಫಸ್ಟ್ ಲೋಕೇಶ್ವರಿ ಹೋಗ್ಬೇಕು ಆ ಕಡೆಗೆ ಗೈಸ್. ಈಗ ದುರ್ಗದ ಒಂದು ಕೋಟೆ ಸೀನ್ ಏನಿದೆ ರೀಮೇಕ್ ಮಾಡ್ತಿದ್ ನೋಡಿ ಗೈಸ್. ಹೈದರ್ ಅಲಿಯ ಇವರು ಯಾರು ಕಡ್ರು, ಒಡಿಯಮ್ಮ. ಗಾಯ್ಸ್ ಪ್ರೇಮ್ ಒದ್ದಾಡ್ತಿದ್ದಾನೆ ಗಾಯ್ಸ್. ಸುಮ್ಮನೆ ಏನೋ ಬಿದ್ದಿದೆ. ಯಾವ್ದೋ ಹಳೆ ದ್ವೇಷನ ತೀರಿಸ್ಕೊಂಡಿದ್ದಾರೆ ಇವತ್ತು ಲೋಕೇಶ್ವರಿ ಅವರು. ಲೇ ಬೇಗೂರ್ ಲೇಕ್ ಅಲ್ಲ ಕಣ ಇದು. ಹೊಡೆದು ಸಂಧಾನ ಮಾಡ್ತಿರೋದು ನೋಡಿ ಗೈಸ್ ಇಲ್ಲಿ. ನಮ್ ಪ್ರೇಮ್ಗೆ ಕತ್ತೆ ವಯಸ್ಸಾದ್ರು ಇನ್ನು ಈ ಚಿಕ್ಕ ಹುಡ್ರು ಆಟ ಹೋಗಿಲ್ಲ ಗೈಸ್. ನೋಡಿ ಗೈಸ್, ಅಲ್ಲ ಲೋಕೇಶ್ವರಿ ಹೊಡೆದಿರೋದು ಒಂದೇ ಹೊಡೆತ. ಇದಕ್ಕೆ ಆತ್ಮಹತ್ಯೆಗೆ ಮುಂದಾಗಿದ್ದಾರೆ. ಬುದ್ಧಿ ಮಂದಾಗ ಹೋಗ್ಬಿಟ್ಟಿದ್ದಲ್ಲಿ ತಲೆಗೆ ಹೊಡಿತಾಳೆ ಗೈಸ್. ಇಲ್ಲಿವರೆಗೂ ಫೋಟೋ ಶೂಟ್ ಮಾಡಿ ಮುಗಿಸಿದೀವಿ. ಇವರೇ ಮುಸ್ತಫಾ ಆಗಿದ್ದಾರೆ. ನಮ್ಮ ಪ್ರೇಮ್ ಅವ್ರದ್ದು ಒಂದ್ 2-3 ಫೋಟೋ ಬಂದಿದೆ ಗಾಯ್ಸ್. ಬಾಡಿಗಾರ್ಡ್ ನಮ್ಮ ಬಾಡಿಗಾರ್ಡ್ ಬೌನ್ಸರ್. ನನ್ಗೂ ಸರ್ ಪರ್ಸನಲ್ ಬೌನ್ಸರ್ಗಳು ಬಾಸಿ ಹೊಡೆದಿರೋದು ನೋಡಿ. ನಾನು ಹೊಡಿತೀನಿ ನೋಡಿ ಗೈಸ್. ಹಾಕ ಇಸ್ಕಿ
ಗೈಸ್ ಅವನು 3 ಮಾಸದ ಜಿಮ್ಗೆ ಹೋಗ್ತಿದ್ದಾನಂತೆ 1 ವೀಕ್ ಹೋದಂಗ ಅನಿಸ್ತಾ ಇಲ್ಲ. ನಮ್ಮ ಹುಡುಗ ಅದು ಇದು ಕುಡಿದು ಸೇಡ್ತಾ ಗೈಸ್ ಕುಡಿಯೋದು ಭಾಳ ಆಗಿದೆ ಗೈಸ್. ಒಂದು ಬ್ರೇಕಪ್ ಆಗಿದೆ. ಗೈಸ್ ಇವತ್ತು ಏನಾಯ್ತು ಬೆಳಗ್ಗೆ ಅಂದರೆ ಪಾಪ ಬೆಳಗ್ಗೆನೇ ಎದ್ದ. ಅವ್ರು ಯಾರ್ದೋ ಸಿಸ್ಟರ್ ಬರ್ಡೇಗೆ ಫೋಟೋ ಹಾಕ್ಬೇಕು ಅಂತ ಹೋದ ಗೈಸ್. ಅವ್ರ ಹಳೆ ಹುಡುಗಿ ನೆನಪಾಗ್ಬಿಟ್ಲಂತೆ ಅವಳು ಫೋಟೋ ನೋಡಿ. ಹೇಳ್ಬಾರ್ದು ಗೈಸ್. ಹುಡುಗಿ ಮದುವೆ ಆಗ್ತಿದ್ದಾಳೆ. ಅದೇ ಹುಡುಗಿ ಮದುವೆಗೆ ನಾಳೆ ಹೋಗ್ತಿದ್ದಾನೆ. ನಾಳೆ ಬೆಳಗ್ಗೆನೆ ಹೊರಟಿದ್ದಾನೆ. ನಮ್ಮ ಪ್ರೇಮ್ಗೆ ಅದು ಪಕ್ಷಿನ ಭಾಳ ಇಷ್ಟ ಗೈಸ್. ಅದು ಬಾತುಕೋಳಿ ಅಂದ್ರೆ ಪ್ರೇಮ್ಗೆ ತುಂಬ ಇಷ್ಟ. ಕೋಳಿ ಅಂದ್ರೆ ಭಾಳ ಇಷ್ಟ ಗೈಸ್ ಪ್ರೇಮ್ಗೆ. ಅದ್ರಲ್ಲೂ ಬಾತುಕೋಳಿ ಈ ಭಾನುವಾರ PG-ನಲ್ಲಿ ಯಾವಾಗ ನಾನ್ ವೆಜ್ ಕೊಡ್ತಾರೆ ಅಂತ ಕಾಯ್ತಾ ಇರ್ತಾನೆ. ಗೈಸ್ ನಿಮಗೆ ನಾಟಿ ಕೋಳಿ ಇಷ್ಟನಾ ಇಲ್ಲಾಂದ್ರೆ ಬಾತುಕೋಳಿ ಇಷ್ಟ? ಅವನಿಗೆ ಫಾರಂ ಕೋಳಿ ಇಷ್ಟ. ಫಾರಂ ಕೋಳಿ ನಾಟಿ ಕೋಳಿ ಅಂದ್ರೆ ತುಂಬ ಇಷ್ಟ. ನಾಟಿ ಕೋಳಿ ಬೇಕಾ? ಆ ಕೋಳಿ ಹೆಂಗ? ಯಾವ ಕೋಳಿ? ಅದಕ್ಕೆ ಒಳಗೋಯ್ತಲ್ಲ ಆ ಕೋಳಿ ಹೆಂಗು. ನನ್ನ ಕಸಿನ್ ಜಾಗ ಬಿಡ್ರು, ನಮ್ಮ ಅಕ್ಕನ ಜಾಗ ಬಿಡ್ರು. ಸಿನಿಮಾಟೋಗ್ರಫಿನ ತೋರಿಸಿದೆ. ಸಿನಿಮಾಟೋಗ್ರಫಿನ ಪ್ರೇಮಿಂದ ಕಲಿಬೇಕು. ಅವ್ನು ಜೋಗಿ ಪ್ರೇಮ್ ಗೈಸ್. ಜೋಗಿ ಪ್ರೇಮ್. ಪ್ರೇಮ್ಗೆ ರಕ್ಷಿತಾ ಒಬ್ಳು ಇಲ್ಲ ಗೈಸ್. ಡೈರೆಕ್ಟರ್ ಅವನು ಹುಡುಕ್ತಾ ಇದ್ದಾನೆ ಸಿಕ್ಕಿಲ್ಲ ಗೈಸ್. ಆಲ್ರೆಡಿ ಸಿಕ್ಕಿದ್ದಾರೆ ಗೈಸ್. ರಕ್ಷಿತಾ ಸಿಕ್ಕಿದ್ದಾರೆ. ರಕ್ಷಿತಾ ಸಿಕ್ಕಿದ್ದಾರೆ. ವಿಡಿಯೋ ಆಫ್ ಮಾಡಿದ್ರೆ ಕೇಳಿ. ಆರ್ಸೋ ಹುಡ್ರ. ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆಫ್ಟರ್ ಎ ಶಾರ್ಟ್ ಬ್ರೇಕ್. ಅದರಲ್ಲಿ ಅಷ್ಟು ಗ್ಯಾಪಲ್ಲಿ ಇನ್ನೊಂದು ಪ್ಲಾನ್ ಆಗಿದೆ ಗೈಸ್. ಟಿಪ್ಪು ಸುಲ್ತಾನ್ ಪ್ಯಾಲೇಸ್. ಅದು ಎಲ್ಲಿದೆ ಅಂತ ಗೊತ್ತಿಲ್ಲ, ಹೆಂಗ್ ಹೋಗ್ಬೇಕಂತ ಗೊತ್ತಿಲ್ಲ, ಬಟ್ ಪ್ಲಾನ್ ಆಗಿದೆ ಅಷ್ಟೇ ಗೈಸ್. ಆದ್ರೂ ಹೋಗ್ತಾ ಇದ್ದೀವಿ ಗೈಸ್. ಹೆಂಗ್ ಹೋಗ್ತೀವಿ ಏನು ಎತ್ತ ನೋಡಿ ಗೈಸ್. ನಮ್ಮ ಹುಡುಗ ಹೋಗ್ತಾ ಇದ್ದಾನೆ ನೋಡಿ ಗೈಸ್. ತುಂಬಾ ನಿಧಾನಕ್ಕೆ ಹೋಗ್ತಾ ಇದ್ದಾನೆ. ತುಂಬಾ ಫೀಲಿಂಗ್ ಅಲ್ಲಿ ಹೋಗ್ತಾ ಇದ್ದಾನೆ. ಗೈಸ್ ಈಗ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಲೋಕೇಶ್ವರ. ಎಲ್ಲಿ ಬಂದಿದ್ದೀವಿ? ಗೈಸ್ ಬಂದಿದ್ದೀವಿ ಇದು ಯಾವುದೋ ಪ್ಯಾಲೇಸ್ಗೆ. ಟಿಪ್ಪು ಸುಲ್ತಾನ್ ಪ್ಯಾಲೇಸ್. ಒನಕೆ ಓಬವ್ವ. ನೀನ್ ಯಾರು? ಇವನು ಅಮರೇಂದ್ರ ಬಾಹುಬಲಿ. ಇವನು ನಮ್ಮ ಪ್ರೇಮ್ ಪತ್ಲು ಅಂದ್ರೆ ಯಾರು ನಂಬ್ತಾರ? ನೋಡ್ಬೋದು ಗೀಸ್ ಪ್ಯಾಲೇಸ್ ಯಾವ ಥರ ಇದೆ ಅಂತ. 1778 ಇಂದ 1789 ಇಲ್ಲಿ ಟಿಪ್ಪು ಸುಲ್ತಾನ್ ಪ್ಯಾಲೇಸ್ ಅಂತ ಹೇಳೇ ಕರ್ಕೊಂಡ್ ಬಂದಿದ್ದೀವಿ. ಇಲ್ಲಿ ಬಂದ್ಮೇಲೆ ಇವರು ಆಟೋ ಕರೆಕ್ಷನ್ ಮಾಡ್ತಾ ಇದ್ದಾರೆ. ಹೈದರಾಲಿ ಪ್ಯಾಲೇಸ್ ಅಂತ. ಹೈದರಾಲಿ ಪ್ಯಾಲೇಸ್ ಅಂತ ಮೆನ್ಷನ್ ಮಾಡಿಲ್ಲ. ಹೈದರಾಲಿ ಟಿಪ್ಪು ಸುಲ್ತಾನ್ ಅವರಪ್ಪ. ಹೌದು. ಇಲ್ಲಿ ರೆಸ್ಟ್ ತಗೊಳಕ್ಕೆ ಸಮರ್ಥನೆ ಬರ್ತಿದ್ದಾರೆ. ಶಾರ್ಪ್ ಇದ್ದಾರೆ, ಸಮರ್ಥನೆ ಮಾಡ್ತಿದ್ದಾರೆ. ಏನಂತ ತೆಗಿಬೇಕಲ್ಲ ಅವರು. ಹಲೋ ಗೈಸ್, ನಮಸ್ತೆ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಸ್ಟೇಷನ್ ಎಂಡ್ ಮಾಡ್ತಾ ಇದ್ದೀವಿ. ಬೆಳಗಿಂದ ಒಳ್ಳೆ ಫನ್ ಮಾಡಿದ್ದೀವಿ ಗೈಸ್. ಸಾಕಾಯಿತು, ಸುಸ್ತಾಗಿದೆ, ಮಲ್ಕೋಬೇಕು. ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್.